ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಜೈ ಶ್ರೀರಾಮ್. ಸೊ ಇವತ್ತೊಂದು ರೈಡ್ ಹೋಗ್ತಾ ಇದ್ದೇವೆ ಗೈಸ್. ಎಲ್ಲಿಗಂದರೆ ಬೇಲೂರು ಮತ್ತು ಹಳೆಬೀಡು ಅಂತ. ಸೊ ನಾವು ಉಪ್ಪಿನಂಗಡಿಯಾಗಿ ಹಾಗೆ ಧರ್ಮಸ್ಥಳ, ಚಿರೆಯ ಧರ್ಮಸ್ಥಳ, ಆಮೇಲೆ ಘಾಟಿ ಆಗಿ ಹೋಗೋದು. ಸೊ ಹೀಗೆ ರೆಡಿಯಾಗಿದ್ದಾನೆ ನೋಡಿ. ಇದೊಂದು ಜಾಕೆಟ್ ಒಬ್ಬರು ಕೊಟ್ಟದ್ದು ನನಗೆ. ಸೊ ಗೈಸ್, ಸೊ ಹೋಗೋಣ ಈಗ. ಆಮೇಲೆ ನಿಮಗೆ ಮೋಟೋ ವ್ಲಾಗಿಂಗ್ ಸೆಟಲ್ಲಿ ಸಿಗ್ತೇನೆ. ಓಕೆ ಗೈಸ್, ಟೇಕ್ ಕೇರ್, ಬಾಯ್. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಜೈ ಶ್ರೀರಾಮ್. ಸೊ ಇವಾಗ ನಾವು ಇಲ್ಲಿ ಮಾಣಿಗೆ ತಲುಪಿದೆವು ಗೈಸ್. 6:18 ಆಯ್ತು ಈಗ. ಸೊ ಇನ್ನು 2 ಕೋ-ರೈಡರ್ಸ್ ಇದ್ದಾರೆ. ಅವರ ಜೊತೆಗೆ ನಮ್ಮ ಜರ್ನಿ ಇವತ್ತು ಬಿಗಿನ್ಸ್ ಫ್ರಮ್ ಮಾಣಿ. ಎಲ್ಲಿದ್ದಾರೆ? ಹಾಂ, ರೆಡಿ. ಸೊ ಗಾಯ್ಸ್, ನಾವೀಗ ಮಾಣಿಯಿಂದೆ ಹೊರಟೆವು. 6:31 ಆಯಿತು. 6 ಗಂಟೆಗೆ ಹೊರಡಬೇಕಾದ್ದು ನಾವು. ಸೊ ಇವತ್ತಿನ ರೈಡಲ್ಲಿ ನಾನು ಮತ್ತು ಮುಂದೆ ಒಂದು ಎಕ್ಸ್ಪಲ್ಸ್, ಆಮೇಲೆ ಶೈನ್. ಸೊ ಅವರ ಹೆಸರು ಸಾಕೇತ್ ಅಂತ, ಎಕ್ಸ್ಪಲ್ಸಲ್ಲಿರೋರದ್ದು. ಆಮೇಲೆ ಅದಕ್ಕಿಂತ ಮುಂದೆ ಸಾತ್ವಿಕ್ ಅಂತ. ಸೊ ಓಕೆ, ಲೆಟ್ಸ್ ಗೋ ಗಾಯ್ಸ್. ವಾಯ್ಸ್ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಹೋದ ಬ್ಲಾಗಲ್ಲಿ ಅಂದರೆ ಈಗ ಹಿಂದಿನ ವೀಡಿಯೋ ಹಾಕ್ತೇನೆ ನಾನು, ಆವಾಗ ನಿಮಗೆ ಅದರಲ್ಲಿ ಗೊತ್ತಾಗ್ಬೋದು. ಫಸ್ಟ್ ಕ್ಲಿಪ್ ಇದು ಅಷ್ಟೆಂತ ವಾಯ್ಸ್ ಇರಲಿಲ್ಲ. ನಮ್ಮ ಬೆಂಗಳೂರು ಮತ್ತು ಮಂಗಳೂರು NH ಗಾಡಿ ಅಲ್ಲ, ಸಾರಿ NH ರೋಡು. ಓಕೆ ಗಾಯ್ಸ್, ಸ್ವಲ್ಪ ಹೊತ್ತು ಕಳೆದ ನಂತರ ನಿಮಗೆ ಸಿಗ್ತೇನೆ. ಯಾಕಂತ ಹೇಳಿದರೆ ಬ್ಯಾಟ್ರಿ ಇರೋದು ನನ್ನ ಹತ್ರ 2. ಅದು ಹೆಚ್ಚು ಹೊತ್ತು ಬರುವುದಿಲ್ಲ. ಓಕೆ, ಈಗ ಉಪ್ಪಿನಂಗಡಿ ಬಂದೆವು. ಇನ್ನೀಗ ಉಪ್ಪಿನಂಗಡಿಯಿಂದ ನಾವು ಉಜಿರೆ ರೋಡಿಗೆ ಹೋಗಬೇಕು. ಇನ್ನೀಗ ನಮಗೆ ಸಿಕ್ಕುವಂಥ ಮಾರ್ಗಗಳು ಫುಲ್ಲು ಗುಂಡಿಯಾಗಿರ್ತದೆ ಅಲ್ವಾ. ಓಕೆ ಗಾಯ್ಸ್, ನಾವೀಗ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್ ಹತ್ತಿರ ಇದ್ದೇವೆ. ಇಲ್ಲಿಂದ ನಾವು ಇನ್ನೂ ಈಗ ಉಜಿರೆ ಕಡೆಗೆ ಹೋಗಬೇಕು. ಸೊ ಬ್ರೇಕ್ಫಾಸ್ಟ್ ಎಲ್ಲ ನೋಡ್ತಿದ್ರೆ ಅಲ್ಲೇ ಮಾಡೋದಾ ಅಂತ ಒಂದು ಪ್ಲ್ಯಾನ್ ಹಾಕಲಿಲ್ಲ. ಆದರೂ ಸಹ ಒಂದು ಈ ಬೋರ್ಡ್ ಹಾಕ್ಕೊಂಡು ಮಾರ ಹೋಗ್ಲಿಕ್ಕೆ ಹುಡುಗಿಲ್ಲ. ನೋಡಿ ಗೈಸ್, ಫುಲ್ ಗುಂಡಿ ಮೈಗಳು. ಇದು ನೋಡಿ, ನೀರೇನಿಲ್ಲ ಈಗಲೇ ನೀರಿಲ್ಲದ ಕಾರಣ ಇನ್ನು ಮುಂದಿನ ಪರಿಸ್ಥಿತಿ ಎಂತ ಆಗ್ತದೆ ಗೊತ್ತಿಲ್ಲ ಅಲ್ವಾ. ಅಡ್ವೆಂಚರ್ ಅಂತ ಹೇಳಿದರೆ ನಮಗೆ ಈ ಉಪ್ಪಿನಂಗಡಿಯಿಂದ ಗುರುವಾನ್ಕೆರೆ ಹೋಗುವ ರೋಡಿಗೆ ಬಂದರೆ ಆಯ್ತು, ನಿಮಗೆ ಫುಲ್ ಅಡ್ವೆಂಚರ್ ಸಿಗ್ತದೆ ಗೈಸ್. ನೋಡಿ, ಆಹಾ ಏನು ಚೆಂದ ಇದೆ. ನಾನು ಪ್ಯೂರು ಮಂಗಳೂರು ಭಾಷೆಯಲ್ಲಿ ಮಾತಾಡಬೇಕಂತ ಇದ್ದೇನೆ ಗೈಸ್. ಅದು ಎಂತ ಅಂತ ಹೇಳಿದರೆ, ನಮಗೆ ಈ ಬೆಂಗಳೂರು ಭಾಷೆ ಬರ್ತಾ ಉಂಟು. ನಮ್ಮದು ಮಂಗಳೂರಲ್ಲವೇ, ವಿಶಾಲ ಹೃದಯದವರಲ್ಲವ ನಾವು. ಹಾಗಾಗಿ ಗಿಡ ಯಾವ ರೀತಿಯ ಗುಂಡಿಗಳೆಲ್ಲ ಬೇಕಾದರೆ ನೀವು, ಅಂದರೆ ಈ ಚಾಕ್ಲೇಟೆಲ್ಲ ನಾವು ಎರಿತೇವಲ್ಲ ಒಂದೊಂದು ಚಿಕ್ಕ ಇದರಲ್ಲಿ, ಅದರಲ್ಲಿ ಎರೆದು ನಾವು ಫ್ರಿಜ್ಜಲ್ಲಿ ಇಡೋದಲ್ಲ, ಅದು ಗಟ್ಟಿಯಾಗಲಿಕ್ಕೆ. ಹಾಗೆ ನಿಮಗೆ ಯಾವ ರೀತಿದು ಬೇಕಿಲ್ಲಿ ಆ ರೀತಿಯಲ್ಲಿ ಎರಿಬೋದು. ನೋಡಿ ಏನು ಚಂದವೋ ಉಪ್ಪಿನಂಗಡಿ ಚಂದವೋ. ಅದು ಬರುವಾಗ ರಂಗ್ ಆಗಿರ್ತದಂತ. ಅವರದ್ದು ಈಗಲೇ ರಂಗ್ ಆಗಿದೆ ಗೈಸ್. ಅವರ ಮೈಯಲ್ಲೆಲ್ಲ ಸ್ವಲ್ಪ ಅಂದರೆ
ಕೆಸರೆಲ್ಲ ಹರಟಿದೆ. ಅದು ಯಾವುದೋ ಲಾರಿಯ ಹಿಂದುಗಡೆ ಹೋದ ಅಂತ ಕಾಣ್ತದೆ. ಅಲ್ಲಿ ಒಂದು ಬರುವಾಗ ಒಂದು ದೊಡ್ಡ ಲಾರಿ ಬರ್ತಾ ಇತ್ತಲ್ಲ, ಸೊ ಅದರ ಹಿಂದೆ. ಇದು ರೆಂಟೆಡ್ ಬೈಕ್ ಅಂತೆ ಈ ಎಕ್ಸ್ಪಲ್ಸು. ಸೊ 1000 ಮೇಲೆ ಇದೆ. ಮಂಗಳೂರಲ್ಲಿ ತಗೊಂಡದ್ದಂತೆ. ಲಾರಿ ಅವರೆಲ್ಲ ನಿಜ ಕೆಲವರೆಲ್ಲ ಜಾಗ್ರತೆಯಲ್ಲಿ ಹೋಗ್ತಾರೆ ಗೈಸ್. ನಾವು ಎಲ್ಲರೂ ಸೈಡಿಂದ ಹೋಗ್ತಾ ಇದ್ದಾರೆ, ಅವರು ಅಂದರೆ ಆ ನೀರೆಲ್ಲ ರಟ್ಟದಾಗೆ ಸ್ವಲ್ಪ ನಿಧಾನಕ್ಕೆ ಹೋಗ್ತಾರೆ. ನಾವು ಪಾಸ್ ಆದ ನಂತರ ಗುಂಡಿಗೆ ಹಾಕ್ತಾರೆ. ಹಾಗೆ ಅದೊಂದು ವೆರಿ ಗುಡ್ ಹ್ಯಾಬಿಟ್ ಅಲ್ಲ, ಎಲ್ಲರಲ್ಲ ಕೆಲವರು ಮಾತ್ರ ಈ ಗುಂಡಿಯಲ್ಲಿ ಸೋಲುದು ಗೈಸ್. ಯಾಕಂತ ಹೇಳಿದರೆ ಅದು ಗೇರ್ ಶಿಫ್ಟ್ ಮಾಡಿ 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 ಒಳ್ಳೆ ಕುಡಿತದೆ. ನಿನ್ನೆ ಮಳೆ ಬಂದಿದೆ ಗೈಸ್, ಹಾಗಾಗಿ ಒಳ್ಳೆ ನೀರಿದೆ ಗುಂಡಿಯಲ್ಲಿ ಮಾತ್ರ. ಇದರ ಸಸ್ಪೆನ್ಷನ್ ಹಾಳಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಅಂದರೆ ಈಚ ಬದಿಯಲ್ಲಿ ಸ್ವಲ್ಪ ಅಂದರೆ ಆಯಿಲ್ ಇದಕ್ಕೆ ಸ್ಟೀಲ್ನ ರಾಡ್ ಉಂಟಲ್ಲ ಅದಕ್ಕೆ ಹಿಡ್ಕೊಂಡುಂಟು. ಆದ ಕಾರಣ ಹೆಚ್ಚು ಸಮಯ ಇಲ್ಲ ಈ ಬೈಕಿನ್ನು, ಅಂದರೆ ರಿಪೇರಿಗೆ ಹೋಗಲಿಕ್ಕೆ. ಅಯ್ಯೋ ದೊಡ್ಡ ನಾನು ನಿಂತುಕೊಂಡೆ. ಇದನ್ನು ಸ್ವಲ್ಪ ಕೆತ್ತಿ ಬಿಟ್ಟಿದ್ದಾರೆ, ಬೊಂಡ ಕೆತ್ತಿದಾಗೆ. ನಾಯ್ಕರೇ, ಇದು ಕರೆಕ್ಟ್ ಟೈಮ್ ನಾಯ್ಕರ ಸಿಗಲಿಕ್ಕೆ. ಸಾತ್ವಿಕ್ ಅಂತ ಹೇಳಿದ್ದಾನಲ್ಲ ಗೈಸ್, ಶೈನ್ ಬೈಕಿನವರು, ಅವರು ಮುಂದೆ ಹೋಗಿ ಆಯಿತು ಗೈಸ್, ಕಾಣೋದೇ ಇಲ್ಲ. ಅದರಲ್ಲಿ ಗೊತ್ತಾಗ್ತದೆ ನಿಮಗೆ, ಅಂದರೆ ಗಾಡಿ ಎಷ್ಟೇ ದೊಡ್ಡದಿರಲಿ ಎಷ್ಟೇ ಸಿ ಇರಲಿ ಡ್ರೈವರ್ ಮೇಲೆ ಡಿಪೆಂಡ್ ಅಂತ ಅಲ್ವಾ. ಯಾವುದೇ ಗಾಡಿ ಆಗಲಿ ಆ ರೈಡರ್ ಆಮೇಲೆ ಡ್ರೈವರ್ ಇವರ ಮೇಲೆ ಡಿಪೆಂಡ್ ಆಗಿರ್ತದೆ, ಹೇಗೆ ಕೊಂಡೋಗೋದು ಹೇಗೆ ಹೋಗೋದು ಅಂತ. ಎಮ್ಮೆ ಹೋಗ್ತಾ ಉಂಟು ಇದು ಕಂಬಳದ ಕೋಣ. ಹೇ ಆನೆ ಪಲ್ಲ. ಹೇಗುಂಟು ನೋಡಿ ಎಮ್ಮೆ ಕೋಣ. ಇವರು ಸಾಕೇತಂತ. ಹಾಯ್ ಹಾಯ್. ಹಾಂ, ಆಮೇಲೆ ಇವರು ನಮ್ಮ ಮಾಮೂಲಿ ಜನ ತಳ್ಳಿಕೊಂಡು ಹೋಗ್ತಾ ಇದ್ದಾರೆ ಗಾಡಿಯನ್ನು. ಹಾಯ್ ಹಲೋ. ಇವರು ಸಾತ್ವಿಕ್ ಅಂತ. ಆಮೇಲೆ ಈಗ ನಾವು ಇನ್ನೀಗ ಇಲ್ಲಿಂದ ಎಂಥ ಘಾಟಿ ಮಾರೆ, ಚಾರ್ಮಾಡಿ ಘಾಟಿ. ಹಾಂ, ಚಾರ್ಮಾಡಿ ಘಾಟಿಯಿಂದ ಮುಂದಕ್ಕೆ ಹೋಗಲಿಕ್ಕೆ ನಾವು ಈಗ ರೆಡಿಯಾಗಿದ್ದೇವೆ. ನಾವು ತಿಂಡಿ ಎಲ್ಲ ಆಮೇಲೆ ಮಾಡೋದಂತ. ಹಾಗೆ ನೋಡ, ಇಲ್ಲಿಂದ ಒಳ್ಳೆ ಉಂಟ ಅಂತ ರೋಡ್ ಹೋಪ್ಫುಲಿ. ಹಾಂ, ಮೋಸ್ಟ್ಲಿ ಇರ್ಬೋದು. ಭಯಂಕರ ರೋಡ್ ಮಾತ್ರ, ಕಟ್ಟಿದ ಟ್ಯಾಕ್ಸಿಗೆ ವ್ಯಾಲ್ಯೂ ಫಾರ್ ಮನಿ. ಅದೇ, ಅವರಿಗೆ ಫ್ರೀಗೆ ಬಸ್ ಕೊಡ್ಲಿಕ್ಕೆ ಆಗ್ತದೆ, ಇದೆಲ್ಲ ಸರಿ ಮಾಡ್ಲಿಕ್ಕೆ ಆಗ್ತದೆ. ಅದೇ ಬ್ರೇಕ್ ಆಗಿದ್ದು ಗೈಸ್, ಅಂದರೆ ಫೋಟೋ ತೆಗಿಲಿಕ್ಕೆ ಅಂತ. ಇನ್ನೀಗ ಘಾಟಲ್ಲಿ ಹೋಗುದು ನಾವು. 10 ಕಿಲೋಮೀಟರ್ಸ್ ಇದೆ. ಸೊ ನಾವೀಗ ಘಾಟಿಯನ್ನು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಅಷ್ಟೇ. ಇಲ್ಲಿಂದ ನಂತರ ರೋಡ್ ಸ್ವಲ್ಪ ತೊಂದರೆ ಇಲ್ಲ, ಆಗೆಲ್ಲ ಸಿಕ್ಕಾಪಟ್ಟೆ ಗುಂಡಿ ಎಲ್ಲ ಇತ್ತು ಗೈಸ್. ಅದನ್ನೆಲ್ಲ ಹಾಕ್ಲಿಕ್ಕೆ ಹೋಗಲಿಲ್ಲ ನಾನು, ಅಂದರೆ ಇತ್ತು ಆವಾಗ ವೀಡಿಯೋ ಆನ್ ಮಾಡಿರಲಿಲ್ಲ. ಇಲ್ಲಿ ನೋಡಿ ಸ್ವಲ್ಪ ಫಾಗ್ ಇದೆ, ತುಂಬ ಇಲ್ಲದಿದ್ದರು. ಈಗ ಟೈಮ್ 8 ಗಂಟೆ ಆಯಿತು, ಹಾಗಾಗಿ ನಾವು 6 ಗಂಟೆಗೆಲ್ಲ ಇಲ್ಲಿಗೆ ತಲುಪಿದ್ರೆ ನಮಗೆ ಮಿಸ್ಟಲ್ಲಿ ಸಿಗ್ಬೋದಿತ್ತೇನೋ. ಈ ನನ್ನ ಗಾಡಿ ಉಂಟಲ್ಲ, ಈ ಟರ್ನಿಗೆಲ್ಲ ಭಾರಿ ಒಳ್ಳೆ ಆಗ್ತದೆ ಗೈಸ್, ಆದರೆ ಈ ಗುಂಡಿಗೆಲ್ಲ ಆಗೋದಿಲ್ಲ.
ಎಂಥ ಬೆಂಡು ಮರ ಇದು. ಇಲ್ಲೆಲ್ಲ ಬಸ್ಸುಗಳೆಲ್ಲ ಸ್ವಲ್ಪ ಫಾಸ್ಟಲ್ಲಿ ಬಂದರೆ ಉಂಟಲ್ಲ. ಹಾಂ ಬಂತಲ್ಲ, ಹೇಳಿದ ಕೂಡಲೇ ಬಂತು. ಸೊ ಎಲ್ಲ ರಬ್ಬರ್ ಸ್ಮೆಲ್ ಬರ್ತಾ ಉಂಟು, ಅಂದರೆ ಬ್ರೇಕ್ ಹಾಕಿ 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 ಬರ್ತಾರಲ್ಲ ಅವರು. ಆ ಫ್ರಿಕ್ಷನಿಂದಾಗಿ ಆ ಸ್ಮೆಲ್ ಬರ್ತಾ ಇರ್ತದೆ ಗೈಸ್. ನೋಡಿ ಹೇಗೆ ಬರ್ತಾರೆ ಈಚೆಗೆ ಅಂತ. ಹೆದ್ರಿ ಹೋಗ್ಬೋದು ನಾವು. ನಮ್ಮ ಮೇಲೆಗೆ ಬಂದಾಗ ಆಗ್ತದೆ. ಎಲ್ಲ ಸ್ಲೋ ಆಗಿ ಬರ್ತಾರೆ ಆದಷ್ಟು. ಬಸ್ಸಿನವರಂದರೆ ಡೈಲಿ ಬರೋ ಕಾರಣ ಅವರಿಗೆ ತುಂಬ ರೋಡ್ ಪರಿಚಯ ಇರ್ತದೆ, ಹಾಗಾಗಿ. ಆಮೇಲೆ ಇಲ್ಲಿ ಮಂಗಗಳೆಲ್ಲ ಇದೆ, ಅಲ್ಲಿ ಸ್ವಲ್ಪ ಹಿಂದೆ ಖಂಡಿತ ನನಗೆ ಇಲ್ಲ ಗೈಸ್. ನೀವು ಎಲ್ಲಿಗೆ ಹೋಗಿ ರೈಡ್, ಯಾವುದೇ ಕಂಟ್ರಿ ಆಗಿರ್ಬೋದು ಅಥವಾ ಯಾವುದೇ ಹೊರ ದೇಶ ಆಗಿರ್ಬೋದು, ಈ ನೇಚರಿಗೆ ಸರಿಸಾಟಿಯಾದ ಯಾವುದೇ ಒಂದು ಪ್ಲೇಸ್ ಸಿಗಲಿಕ್ಕಿಲ್ಲ. ಅಂದರೆ ನೋಡಿ, ನಮಗೆ ಹೋಗುವಾಗ ಒಂದು ಎಂಥ ಮನಸ್ಸಿಗೆ ಆನಂದ ಸಿಕ್ಕುದು ಯಾವುದರಿಂದ ಅಂದರೆ ಈ ಫಾರೆಸ್ಟ್, ಆಮೇಲೆ ಈ ರೋಡು, ಈ ತಂಪಾದ ಗಾಳಿ ಇದೆ ಅಲ್ಲ ಗೈಸ್. ಆಮೇಲೆ ಎಂತ ಉಂಟು, ಈಗ ಸೂರ್ಯದೇವರನ್ನು ಸ್ವಲ್ಪ ಕಾಣಲಿಕ್ಕೆ ಶುರು ಆಯಿತು. ಇನ್ನೂ ಸೂರ್ಯದೇವರು ಜಾಸ್ತಿ ಕಾಣಲಿಕ್ಕೆ ಶುರು ಆದರೆ ಉಂಟಲ್ಲ, ಬೆವರಲಿಕ್ಕೆ ಶುರು ಆಗ್ತದೆ ಸಿಕ್ಕಾಬಟ್ಟೆ. ಸೊ ಗೈಸ್, ನಾವೀಗ ಇಲ್ಲಿ ತಿಂಡಿಗೆ ಬಂದಿದ್ದೇವೆ. ನಿಸರ್ಗ ಗ್ರ್ಯಾಂಡ್. ಇಲ್ಲಿ ತಿಂಡಿ ಮಾಡಿ ಆಮೇಲೆ ಕಂಟಿನ್ಯೂ ಮಾಡುವ ಪ್ರಯತ್ನ ಮಾಡ್ತೇನೆ ಗೈಸ್. ಓಕೆ, ಸೊ ಗೈಸ್, ಈಗ ನಾವು ಎಲ್ಲಿಗೆ ತಲುಪಿದೆವು? ನಿಸರ್ಗ ಗ್ರ್ಯಾಂಡ್ ಹೋಟೆಲಲ್ಲಿದ್ದೇವೆ. ಚಾರ್ಮಾಡಿ ಘಾಟ್ ಹತ್ತಿದ ಕೂಡಲೇ ಸಿಗ್ತದೆ ಬ್ರೇಕ್ಫಾಸ್ಟ್. ಸೊ ಇಲ್ಲಿ ನಾವು ತಿಂಡಿ ಈಗ ಫಿನಿಶ್ ಆಗಿ ಇನ್ನೀಗ ಹೊರಡ್ತಾ ಇದ್ದೇವೆ ಗೈಸ್. ಫೈ ಲೆಟ್ಸ್ ಗೋ. ಅದು ಈ ಬಾಯಲ್ಲಿ ಆ ಸೋಂಪು ತಿಂದು ಸೌಂಡ್ ಸ್ವಲ್ಪ ಗಂಟಲ್ಲಿ ಸಿಕ್ಕಿದಾಗ ಆಗ್ತದೆ. ಅಷ್ಟಂತ ಫುಡ್ ಒಳ್ಳೆ ಇರಲಿಲ್ಲ ಗೈಸ್. ನಾನೊಂದು ಈರುಳ್ಳಿ ದೋಸೆ ಮತ್ತು ಒಂದು ಹಾರ್ಲಿಕ್ಸ್ ತಗೊಂಡೆ. ಹಾರ್ಲಿಕ್ಸಿಗೆ ಎಷ್ಟೋ ಸಿಕ್ಕಾಪಟ್ಟೆ ರೇಟು. ಆನಿಯನ್ ದೋಸೆಗೆ 100 ರೂಪೀಸ್. ನೋಡಿ, ಒಂದು ಗೋಮಾತೆ. ಕೊಟ್ಟಿಗೆ ಹಾರ ಬಂತು ಗೈಸ್. ದೋಸೆ ತಿಂತಿದ್ರೆ ತಿನ್ಬೋದು. ಇಲ್ಲಿ ಸ್ಪೆಷಲ್ ಅಂತ ಹೇಳಿದರೆ ನೀರು ದೋಸೆ ಅಂತೆ. ನಾನೊಮ್ಮೆ ತಿಂದಿದ್ದೆ. ಇಷ್ಟಿಷ್ಟು ದಪ್ಪ ಮಾಡಿ ಹಾಕ್ತಾರೆ, ಏನು ಪ್ರಯೋಜನ ಇಲ್ಲ. ಅದಕ್ಕಿಂತ ಮನೆಯಲ್ಲಿ ಮಾಡಿ ತಿನ್ನೋದೇ ಒಳ್ಳೆಯದು. ಎಂದಾಯಿ ಅದು ರೇಸ್ ಕೊಟ್ಕೊಂಡಿರಕ್ಕೆ ನೀವು ಕಚ್ಚಲಿ ಇದು ಮಾಡೋಕ್ಕೆ. ಹಾಂ, ಇಲ್ಲಿ ಕಾಣ್ತಿಲ್ಲ. ಹಾಂ ಹಾಂ, ಅದು ಹಾಂ ಅದು ಒಟ್ಟು ಬೈಕ್ ಸಡನ್ ಇಂಜಿನ್ ಆಫ್ ಆಯ್ತು ಮಾರೆ. ಸರಿ, ಹೀಗೆಲ್ಲ ಕಳೆದು ಈಗ ಬೇಲೂರು ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೇವೆ. ನಾವೀಗ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ಈ ದೇವಸ್ಥಾನದ ರೂಟಿಗೆ
ರೂಟಲ್ಲಿ ಹೋಗ್ತಾ ಇದ್ದೇವೆ. ಸೊ ಇದೀಗ ಬೇಲೂರಿನ JP ನಗರ ಕಲ್ಯಾಣ ಮಂಟಪ, ಜಗದ್ಗುರು ಭಾರತೀ ತೀರ್ಥ ಸಭಾಭವನ. ಚೆನ್ನಕೇಶವ ಯಾರಿದ್ದು ಎಂತ ಕತೆ ಇದೆ ಇಲ್ಲಿ ಇಲ್ಲಿ ನೋಡಿ ಗೈಸ್, ಗಣಪತಿ ದೇವರು, ಆಮೇಲೆ ಇಲ್ಲಿ ಉಗ್ರ ನರಸಿಂಹ. ನಾವು ಆ ಕೆತ್ತನೆಯನ್ನು ನೋಡ್ತಾ ಇರ್ಬೋದು. ಹೊಟ್ಟೆ ಒಳಗಿರುವ ಕರುಳುವ ಬಳ್ಳಿ, ಕರುಳಲ್ಲ, ಇದನ್ನೆಲ್ಲ ನೋಡಿ ಸನಾತನ ಧರ್ಮ ನಿಜ ಅಲ್ಲ ಎಂದು ಹೇಳಲಿ. ಇದು ನಮ್ಮ ಇತಿಹಾಸ, ಹೌದೇ ಹೌದು. ಇದು ಮೈಥಾಲಜಿ ಅಲ್ಲ, ಇದು ನಮ್ಮ ಇತಿಹಾಸ. ಆ ಮೈಥಾಲಜಿ ಅನ್ನೋರಿಗೆ ಈ ದೇವಸ್ಥಾನ ತೋರಿಸಬೇಕು. ನಾವೀಗ ಹೇಗುಂಟು ಬೇಲೂರಿನ ಒಂದು ಬೇಲೂರು ಸಿಹಿ ಅನುಭವ? ಒಂದು ಬಾಯಲ್ಲಿ ಮಾತಿನಲ್ಲಿ ಹೇಳಲು ಸಾಧ್ಯವಾಗದಂತಹ ಒಂದು ಅದ್ಭುತ ಹೇಳ್ಬೋದು. ನಮಗೆ ಇರೋದು 21ನೇ ಶತಮಾನದಲ್ಲಿ, ಆದರೆ ಇದು ಸುಮಾರು 12ನೇ ಶತಮಾನದಲ್ಲಿ ಎಷ್ಟೋ ವರ್ಷಗಳ ಮೊದಲು ನಿರ್ಮಿತಗೊಂಡದ್ದು. ಹಿಸ್ಟರಿ ಹೇಳ್ತದೆ ಸುಮಾರು 100 ವರ್ಷಕ್ಕಿಂತಲೂ ಜಾಸ್ತಿ ವರ್ಷ ಬರೀ ದೇವಸ್ಥಾನವನ್ನು ಕಟ್ಟಲಿಕ್ಕೆ, ನಿರ್ಮಾಣ ಮಾಡಲಿಕ್ಕೆ ತಗೊಂಡಿದ್ದಾರೆ ಅಂತ. ಸುಮ್ಮನೆ ಅಲ್ಲ, ಇದು ವಿಡಿಯೋದಲ್ಲಿ ಅಥವಾ ಫೋಟೋದಲ್ಲಿ ಇದಕ್ಕೆ ಏನು ಜಸ್ಟಿಸ್ ತರಲಿಕ್ಕೆ ಸಾಧ್ಯ ಇಲ್ಲ, ಮಾಡೋಕ್ಕೆ ಆಗಲ್ಲ. ಇಲ್ಲಿ ಬಂದು ಸ್ವಂತ ಕಣ್ಣಿನಲ್ಲಿಯೇ ನೋಡಿದ್ರೆ ಅದಕ್ಕೊಂದು ಏನು ವ್ಯಾಲ್ಯೂ, ಸ್ಪಷ್ಟತೆ ಸಿಗತ್ತೆ. ಹೌದು, ನಾವು ಒಂದೊಂದು ಕಂಬ ನೋಡಿದೆವು. ಒಂದೊಂದು ಕಂಬ ಮಾಡಲಿಕ್ಕೆ ಹೌದು ಕನಿಷ್ಠ 1 ವರ್ಷ ಬೇಕೇ ಬೇಕು. ಒಂದೊಂದು ಕಡೆ ನೋಡಿದ್ರೆ ಒಂದೊಂದು ರೀತಿಯ ಕೆತ್ತನೆಗಳು. ಎಸ್, ಇಲ್ಲಿ ನಿಮಗೆ ಗೊತ್ತಿದ್ದರೆ ಒಂದೊಂದು ಕಂಬದಲ್ಲಿ ಒಂದೊಂದು ವಿಷ್ಣುವಿನ ಅವತಾರ ಇರಬಹುದು, ಬೇರೆ ಬೇರೆ ದೇವತೆಗಳು, ಬೇರೆ ಬೇರೆ ರೀತಿಯ ಆನೆಗಳು. ಆನೆಯನ್ನು ಹಾಗೆ ನೋಡ್ತಾ ಹೋದ್ರೆ ಕೆಲವು ಆನೆಗಳ ಎದುರು ನೋಡಿವೆ, ಕೆಲವು ಆನೆಗಳು ಹಿಂದೆ ನೋಡಿದೆ, ಈ ಆನೆ ನೋಡಿ ಸೈಡ್ ನೋಡ್ತಾ ನೋಡಿ. ಅದ್ಭುತವೇ ಸರಿ. ನೀವು ಇದನ್ನು ಬಂದಿಲ್ಲಿ ನೋಡಲೇಬೇಕು, ಜೀವಮಾನದಲ್ಲಿ ಒಮ್ಮೆ. ಉದಾಹರಣೆಗೆ ನರಸಿಂಹ ನೋಡಿ. ವಿಡಿಯೋದಲ್ಲಿ ಕಾಣ್ತಾ ಉಂಟಾ ಗೊತ್ತಿಲ್ಲ, ಬಹಳ ಅದ್ಭುತ ನಾಲಿಗೆ ಅಲ್ವಾ. ಇಲ್ಲಿ ಬರೀ ದೇವತೆಗಳಲ್ಲ, ನಮಗೆ ಅಪ್ಸರೆಗಳನ್ನು ನೋಡಬಹುದು, ಬೇರೆ ಬೇರೆ ನಮ್ಮ ಗಣಪತಿಯನ್ನು ನೋಡ್ಬೋದು. ಇವರ ಯೂಟ್ಯೂಬ್ ಚಾನಲ್ ಉತ್ತಮ ರೀತಿಯಲ್ಲಿ ಮುಂದುವರಿತಾ ಇದೆ. ಇದನ್ನು ನಮ್ಮವರೇ ಸಪೋರ್ಟ್ ನೀಡಬೇಕಷ್ಟೇ, ಹೌದು ಅಲ್ವಾ?
ಉತ್ತಮ ಮಟ್ಟದಲ್ಲಿ ಜಗತ್ತಿನಲ್ಲಿ ಏನೆಲ್ಲ ಇದೆ, ಮೊದಲಿಗೆ ನಮ್ಮೂರಿನಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತಾ ಇವರು ಹೊರಟಿದ್ದಾರೆ. ಉತ್ತಮ ಒಂದು ದಾರಿಯಲ್ಲಿ ಅವರು ಸಾಗುತ್ತಾ ಇದ್ದಾರೆ. ಅವರಿಗೆ ನಾವು ಬೆಂಬಲವನ್ನು ಕೊಡಲೇಬೇಕು. ಹಾಗೆ ಸಾಧ್ಯ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪರಿಚಯದವರಿಗೆ ವಿಡಿಯೋವನ್ನು ಕಳುಹಿಸಿ ಸಪೋರ್ಟ್ ಮಾಡಿ. കൊടുങ്ങല്ലൊരു വാഴണ പെണ്ണാള് ವರಾಹ ರೂಪ. ನೀವು ಕಾಂತಾರದಲ್ಲಿ ನೋಡಬಹುದು. ಕಾಂತಾರದಲ್ಲಿ ವರಾಹವನ್ನು ವರಾಹ ಅವತಾರ ಅಲ್ಲ ಅದು, ಆದರೆ ವರಾಹ ಅವತಾರ ಪದ್ಯ. ಒಂದು ಅಂಶ. ಪದ್ಯ ವರಾಹ ರೂಪಂ. ಇದು ಇಲ್ಲೆಲ್ಲ ಇತ್ತದು, ಇಲ್ಲವೇ ಇಲ್ಲೇ ಇದು ಇದು ಪೋಸ್ ಈಗ ಮಾಡಿ ಎಲ್ಲಿ ನೋಡಿ ಅದು ಹಂಗೆ ನೋಡ್ಕೊ ಮಾಡಿ ನೀವು ಮಾಡಿ ಇಲ್ಲಿ ನೋಡಿ ಸಾಕು. ಇದೆಂತದ ಲಾಕ್ ಮೆಕಾನಿಸಮ್ ಆತ. ಇಲ್ಲಿ ಹಿಂಗಿಪ್ಪದು, ಇಲ್ಲಿ 2 ಇಲ್ಲ, ಇದು ಇಲ್ಲಿ 4 ಇಲ್ಲ. On top, not a mohini. The creeper inside, filigree on top. Look at it top. Filigree works. Pass the light. Oh my god. ಇಲ್ಲಿ ಮಹಾಲಕ್ಷ್ಮಿ ಕೈ, ಅಲ್ಲಿ ವಿಷ್ಣು ಒಳಗೆ ಮಹಾವಿಷ್ಣುವಿನ ದೇವಸ್ಥಾನ, ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ. ಹಾಗೆ 2 ಗೋಪುರ ಇದೆ. ಅಲ್ಲಿ ಇದ್ದ ಕೆತ್ತನೆಯ ಇದು ನೋಡುವಾಗ ಇಲ್ಲಿ ಅಷ್ಟಿಲ್ಲ, ಖಾಲಿ ಈ ಮಹಾಲಕ್ಷ್ಮಿ ಇದರಲ್ಲಿ. ಆದರೆ ಕಂಬಗಳ ಕೆತ್ತನೆ ಹಾಗೆ ಇದೆ. ಕಂಬಗಳ ಕೆತ್ತನೆ ಇದೆ. ಇಲ್ಲಿ ನೋಡಿ, ಇದು ಇಷ್ಟು ಚಂದ ಇದೆ ಅಲ್ಲ. ಹೌದು, ಚಂದ ಮಾತ್ರ ಅಲ್ಲ, ಫ್ರಿಜ್ಜಿನಲ್ಲಿ ಇಟ್ಟ ನೀರಿನಾಗಿದೆ, ಕೋಲ್ಡ್ ಇದೆ. ಆಮೇಲೆ ಇಲ್ಲಿ ನೋಡಿ, ಎಲ್ಲ ಬಂದ ಟೂರಿಸ್ಟ್ಗಳೆಲ್ಲ ಗೆರೆ ಮಾಡಿ ಹಾಕಿದ್ದಾರೆ. ಹೀಗೆಲ್ಲ ಮಾಡಬೇಡಿ ಅಂತ ಒಂದು ವಿನಂತಿ. ಬನ್ನಿರಿ, ಕೆತ್ತನೆಯನ್ನು ನೋಡಿರಿ, ಅಷ್ಟೇ. ನಮ್ಮ ಭಾರತದ ಪರಂಪರೆಯನ್ನು ಗೌರವಿಸಿ ಮನೆಗೆ ಹೋಗಿ. ಹೀಗೆ ಮಾಡಬೇಡಿ. ಈಗ ನೋಡಿ, ಇಲ್ಲಿ ಎಲ್ಲ ಅಷ್ಟು ನೈಸ್ ಇದ್ದ ಜಾಗವನ್ನು ಹೀಗೆ ಎಲ್ಲ ಗೆರೆ ಮಾಡಿ ತುಂಬ ಶಿಥಿಲ ಆದಾಗ ಕಾಣ್ತದೆ. ಓಕೆ, ಮುಂದೆ ಹೋಗುವ ಗೈಸ್. ಇಲ್ಲಿಂದ ನೋಡಿದರೆ ಹೀಗೆ ಕಾಣ್ತದೆ. ನೀವು ಮಹಾಲಕ್ಷ್ಮಿ ದೇವಸ್ಥಾನದಿಂದ ನೋಡಿದರೆ ನಮ್ಮ ಕೆಳಗಡೆ ಒಂದು ಡುಬ್ಬದಾಗಿದೆ ದೇವಸ್ಥಾನದ ಮಧ್ಯದಲ್ಲಿ, ಗೋಪುರದಾಗ ಒಂದು ಚಿಕ್ಕ, ಅದರಿಂದ ನೀರು ಹರಿದು ಸೈಡಿಗೆ ಬರ್ತದ ಅಂತ. ಆ ಡುಬ್ಬದಾಗೆ ಉಂಟಲ್ಲ, ಅದರಿಂದ ಸೈಡಿಂದ ಇಲ್ಲಿಂದ ನೀರು ಬರೋದು ಕಾಣ್ತದೆ. ಇಲ್ಲಿಂದ ಆ ಪೀಠದಾಗ ಉಂಟಲ್ಲ, ಹೋಗುವ, ಮುಂದೆ ಹೋಗುವ ಗೈಸ್. ಆ ಮಹಾಲಕ್ಷ್ಮಿ ದೇವಸ್ಥಾನದ ಹಾಗೆ ಅಷ್ಟೇ ದೊಡ್ಡ ಇದೆ ಸಾಧಾರಣ. ಇಲ್ಲಿ ನೋಡಿ, ಕಪ್ಪೆ ಚೆನ್ನಿಗೆರಾಯ ಅಂತ ಬರ್ಕೊಂಡು ಉಂಟು ಇಲ್ಲಿ. ಆದರೆ ಮೈನಾಗಿ ನಮ್ಮ ಚೆನ್ನಕೇಶವ ಅಲ್ಲ, ಚೆನ್ನಕೇಶವ ಸ್ವಾಮಿ, ಅಲ್ಲಿ ಇದ್ದ ಕೆತ್ತನೆ ಇಲ್ಲಿ ಎಲ್ಲ ಸುತ್ತಲೂ ಕಾಣುವುದಿಲ್ಲ. ಅದೇ ಮಾಡೆಲ್ ಕೆತ್ತನೆ ಆಗಬೇಕಷ್ಟೇ ಅಂತ ಹೇಳುವ ಒಂದು ರೀತಿಯಲ್ಲಿ ಉಂಟು. ಅದ್ಭುತವಾಗಿದೆ ಅಂತ. ಚಂದ್ರ ವರ್ಣಿಸುವ ಸಮಯದಲ್ಲಿ ಬಾಯಿಯಿಂದ ಪದಗಳೇ ಹೊರಡುತ್ತಿಲ್ಲ. ಎಷ್ಟು ಶಬ್ದಗಳಿದ್ದರೂ ಸಾಲದು. ಅಂಥ ಕೆತ್ತನೆಗಳು. ಇದು ಮಂಟಪದ ಹಾಗಿದೆ ಗಾಯ್ಸ್. ಹೋಮ ಹವನಗಳಿಲ್ಲಿ ನಡೀತಿತ್ತೇನು. ಇದು ಕೃಷ್ಣ. ಇಲ್ಲಿ ಕೃಷ್ಣ ಅಂದ್ರೆ ರುಕ್ಮಿಣಿ ಅಥವಾ ರಾಧೆ.
ರಾಧೆ ಒಂದೊಂದು ಹತ್ತಿರ ಹೊರಕು ಎಲ್ಲ ಎಂತಕ್ಕೆ ಸುಮ್ಮನೆ ನಾವು ಕೆಲಸ ಹೇಳಲೇ ಸಲ ಗಾಯ್ಸ್ ಇಲ್ಲಿ ಕೂತ್ರೆ ಹೇಳಲಿಕ್ಕೆ ಮನಸ್ಸಾಗೋದಿಲ್ಲ. ಯಾಕೆ ಹೇಳಿ, ಎಷ್ಟು ತಂಪಿದೆ ಅಂದ್ರೆ ಉಂಟಲ್ಲ, ಎ ಸಿ ರೂಮಿಗೆ ಕಡಿಮೆ ಏನಿಲ್ಲ ಇದು. ಎಷ್ಟು ಓಪನ್ ಪ್ಲೇಸ್ ಆಗಿದ್ರು ಸಹ ಎ ಸಿ ರೂಮಿನಾಗಿದೆ. ಹೌದು, ಹೊರಗೆ ಬಿಸಿಲುಂಟು ಆದರೆ ಎಷ್ಟು ತಂಪುಂಟಿಲ್ಲಿ. ಹೌದು. ನೀವೆಲ್ಲವರು ಸರ್? ಇಲ್ಲೊಂದು ಕೆರೆ ಸಹ ಇದೆ ನೋಡಿ, ಹಸಿರು ಕಲರಲ್ಲಿ ಇದೆ ನೀರು. ಕೆರೆಯಲ್ಲಿ 4-5 ಆಮೆಗಳು ಇವೆ. ಗುಂಡ ಅಂತ ಹೆಸರು ಈ ಕೆರೆಗೆ. ಅದರ ಡೀಟೇಲ್ಸ್ ಇಲ್ಲಿದೆ. ಸಾಂಗಣ ಈಶಾನ್ಯ ದಿಕ್ಕಿಗೆ ಇರುವ ಈ ಪುಷ್ಕರಣಿಯನ್ನು ವಾಸುದೇವ ಸರೋವರ ಅಥವಾ ವಾಸುದೇವ ತೀರ್ಥ ಎಂದು ಗುರುತಿಸಿ. ಸೊ ಇದಾಗಿತ್ತು ಗೈಸ್ ಬೇಲೂರು ಚೆನ್ನಕೇಶವ ಸ್ವಾಮಿ ದೇವಾಲಯ. ಆಮೇಲೆ ಇನ್ನೀಗ ನಾವು ಹೊಯ್ಸಳಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲ, ಹೊರನಾಡಲ್ಲ, ಹಳೆಬೀಡು. ಹಾಂ, ಹಳೆಬೀಡು. ಅಲ್ಲಿ ಹೊಯ್ಸಳೇಶ್ವರ ಅಂತ ಅದೇ ಶಿವನ ದೇವಸ್ಥಾನ. ಸೊ ಇನ್ನೀಗ ಹಳೆಬೀಡಿಗೆ ಹೋಗುವ ಧ್ವಜಸ್ತಂಭ. ಸೊ ಆಯಿತು, ಸ್ವಲ್ಪ ಹೊತ್ತು ಬಿಟ್ಟ ನಂತರ ಆಮೇಲೆ ಮುಂದೆ ನೋಡುವ.